ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿನ್ಮಯ್. ನನ್ನ ಮದುವೆ ಮುಗೀತು. ಇನ್ನೊಂದ್ಸತಿ ನಾನು ನಮ್ಮ ಮನೆಯನ್ನು ತೋರಿಸ್ತೀನಿ. ಇವರು ನಮ್ಮ ಆನಂದ ಅಣ್ಣ ಅಂತ. ಅವ್ರೇನಾದ್ರು ಹೇಳ್ತಾನೆ ಕೇಳೋಣ. ಏನು ಹೇಳಬೇಕು ಹೇಳಿ, ಏನು ಕ್ವಶನ್ ಕೇಳಿ. ಮದುವೆ ತುಂಬ ಸೂಪರಾಗಿ ನಡೀತು. ಊಟ ತಿಂಡಿ ಏನೋ ಶಾರ್ಟೇಜ್ ಆಯಿತು ಮದುವೆಗೆ. ಎಲ್ಲ ಆ ಒಂದು ರೀಸನಿಗೆ ಶಾರ್ಟೇಜ್ ಆಯ್ತು. ನಡೀತಲ್ಲ ಇಲ್ವಾ? ಈ ಕ್ವಶನ್ ಕೇಳಬೇಡ. ಇವರು ನಮ್ಮ ಪುನೀತ್ ಚಿಕ್ಕಪ್ಪ ಅಂತ. ಇವರ ಅಭಿಪ್ರಾಯ ಹೆಂಗಿರ್ತದಂತ ನೋಡೋಣ. ಏನು ಅಭಿಪ್ರಾಯ ಹೇಳಿ, ಯಾವುದ್ರ ಬಗ್ಗೆ? ನಮ್ಮ ಅಣ್ಣ ಮದುವೆ ಭಾಳ ಅದ್ದೂರಿಯಾಗಿ ನಡೀತು. ತುಂಬ ದಿನಗಳಿಂದ ಕಾದಿದ್ದ ನಮ್ಮ ಮಗ ಒಂದು ಕೊನೆ ಹಂತಕ್ಕೆ ಬಂದು ಒಂದು ಮದುವೆ ಅಂತ ಆಯಿತು. ಅವ್ರಿಗೆ ಮುಂದಿನ ಜೀವನ ಸುಗಮಯವಾಗಿರಲಿ ಅಂಥೇಳಿ ಹಾರಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇವರು ನಮ್ಮ ದೊಡ್ಡಪ್ಪ, ಹೆಸರು ಹನುಮಂತ ನಾಯ್ಕ ಅಂತ. ಇವರ ಅಭಿಪ್ರಾಯ ಹೆಂಗಿರ್ತದಂತ ಕೇಳೋಣ ಬನ್ನಿ. ನಮಸ್ಕಾರ. ಭಾಳ ಚೆನ್ನಾಗಿ ನಡೀತು, ಭಾಳ ಅದ್ದೂರಿಯಾಗಿ ನಡೀತು, ಭಾಳ ಡ್ಯಾನ್ಸ್ ಮಾಡಿದ್ವಿ. ಈಗ ಅವರು ನೆಕ್ಸ್ಟ್ ಅವರಿಗೆ ಹನಿಮೂನಿಗೆ ಕಳಿಸ್ಬೇಕಂತ ನಾನು ದಯವಿಟ್ಟು ಕೇಳಿಕೊಳ್ಳುತ್ತೇನೆ. ಮತ್ತು ಅವರು ಚೆನ್ನಾಗಿ ಅವರ ಜೀವನ ಸುಖಮಯ ಆಗದೆ ಅಂತ ನಾನು ಹೇಳ್ತೇನೆ. ಬನ್ನಿ, ಈಗ ಒಳಗೆ ಕರ್ಕೊಂಡು ಹೋಗ್ತೀನಿ. ಇವರು ನಮ್ಮ ದೊಡ್ಡಪ್ಪ ಪ್ರೇಮ ನಾಯ್ಕ್ ಅಂತ. ಇವರ ಅಭಿಪ್ರಾಯ ಹೆಂಗಿರ್ತದಂತ ಕೇಳೋಣ ಬನ್ನಿ. ಒಂದು ನಿಮಿಷ. ನಮ್ಮ ಮಗನ ಮದುವೆ ಎಲ್ಲ ಚೆನ್ನಾಗಾಯಿತು ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್ ಸರ್. ಬರೀ ನಮ್ಮ ಮದುವೆ ಮನೆ ಕರ್ಕೊಂಡು. ಇವರು ನಮ್ಮ ಅಣ್ಣನ ಹೆಂಡತಿ ಅಂತ. ಹೆಸರು ಶೋಭಾಬಾಯಿ ಅಂತ. ಇವರ ಅಭಿಪ್ರಾಯ ಹೆಂಗಿರ್ತದಂತ ಕೇಳೋಣ ಬನ್ನಿ. ಮದುವೆ ಚೆನ್ನಾಗಿತ್ತು. ಇವರು ನಮ್ಮ ಅಣ್ಣ, ಹೆಸರು ಶಂಕರಣ್ಣ ಅಂತ. ಇವರ ಅಭಿಪ್ರಾಯ ಹೆಂಗಿರ್ತದಂತ ಕೇಳೋಣ. ಪರವಾಗಿಲ್ಲ, ಚೆನ್ನಾಗಿತ್ತಪ್ಪ. ಊಟ ಚೆನ್ನಾಗಿದ್ದಿಲ್ಲ, ಯಾಕೆಂದರೆ ಭಟ್ರು ಚೆನ್ನಾಗಿಲ್ಲ. ಅದಕ್ಕೆ ಭಟ್ರು ಚೆನ್ನಾಗಿಲ್ಲ, ನೀವು ಚೆನ್ನಾಗಿ ಮಾಡಿಸ್ಬೇಕಿತ್ತು. ನಿಂದೇ ಪ್ರಾಬ್ಲಮ್, ನಮ್ದೇನಿಲ್ಲ. ಥ್ಯಾಂಕ್ಸ್. ಇವರು ನಮ್ಮ ಅಕ್ಕ ಅಂತ. ಅವ್ರ ಹೆಸರು ಶ್ವೇತಾಬಾಯಿ ಅಂತ. ಈಗ ಇವರ ಅಭಿಪ್ರಾಯ ಹೆಂಗಿತ್ತಂತ ಕೇಳೋಣ ಬಾ. ಏನು ಚೆನ್ನಾಗಿತ್ತು. ನಾನು ಊಟನೇ ಮಾಡಲಿಲ್ಲ. ಊಟ ಇಲ್ಲ, ಚೆನ್ನಾಗಿತ್ತು. ನಾನು ಊಟನೇ ಮಾಡಿಲ್ಲ, ನೀನು ಊಟನೇ ಸಿಕ್ಕಿಲ್ಲ. ಜಾಸ್ತಿ ನೆಕ್ಸ್ಟ್ ಇವ್ರದ್ದೇ ಮದುವೆ ಐತೆ. ಅವ್ರ ಮದುವೆ ಅವ್ರು ತಿಂತಾರೆ ಬಿಟ್ಟು. ಇವರು ನಮ್ಮ ದೊಡ್ಡಮ್ಮ, ಹೆಸರು ನೇತ್ರಬಾಯಿ ಅಂತ. ಇವರ ಅಭಿಪ್ರಾಯ ಹೆಂಗೆ ಐತೆ ಕೇಳೋಣ. ನಾವು ಚೆನ್ನಾಗೇ ಮಾಡಲಿಲ್ಲ. ಕೆಲಸ ಮಾಡಿ ಸಾಕಾಗಿದೆ, ಅದಕ್ಕೆ ಮಾಡ್ಕೊಂಡ್ಬಿಟ್ಟಿದ್ವಿ. ನೋಡಿ ನಿಮ್ಮ ಮುದ್ದೆ ತಟ್ತಾ ಇದ್ವಿ. ಕೆಲಸ ಮಾಡೋದು ಆಗಿಲ್ಲ, ನಾವೇ ಮನೇಲಿ 3 ಜನ. ಊಟ ಹೆಂಗಿತ್ತು? ಊಟನೇ ಮಾಡಿಲ್ಲ ಕಣ, ಊಟ ತಿಂದಿಲ್ಲ. ತಿಂಡಿದ್ದು ಬೆಳಗ್ಗೆ ತಂದು ಚೆನ್ನಾಗಿತ್ತು. ಇವರು ನಮ್ಮ ಎರಡನೇ ಅಕ್ಕ, ಹೆಸರು ಚಂದ್ರಿಕಾ ಬಾಯಿ ಅಂತ. ಇವರ ಅಭಿಪ್ರಾಯ ಹೆಂಗಿತ್ತಂತ ಕೇಳೋಣ ಬನ್ನಿ. ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ಥ್ಯಾಂಕ್ ಯು. ಅಣ್ಣನ ಮದುವೆ ಚೆನ್ನಾಗಿತ್ತು. ನಾವು ಊಟನೇ ಮಾಡಲಿಲ್ಲ. ಚೆನ್ನಾಗಿದೆ ಅದೆಲ್ಲ. ಇವರು ನಮ್ಮ ಚಿಕ್ಕಮ್ಮ, ಹೆಸರು ರೂಪಾ ಬಾಯಿ ಅಂತ. ಇವರ ಅಭಿಪ್ರಾಯ ಹೆಂಗೈತೆ ಅಂತ ಕೇಳೋಣ ಬನ್ನಿ. ನಿಮ್ಮ ಡ್ಯಾನ್ಸ್ ಸ್ಟೆಪ್ ಒಂದು ಹಾಕ್ತೀರಾ? ಇವರು ರೌಡಿ ಬೇಬಿ. ಕೆಲಸ ಮಾಡೋದು, ಮುದ್ದೆ ಮಾಡೋದು, ಡ್ಯಾನ್ಸ್ ಮಾಡೋದು ಅಷ್ಟೇ. ಇವರಿದ್ರು ನಮಗೇನು ಟೆನ್ಷನ್ ಇಲ್ಲ. ಇವರು ನಮ್ಮ ದೊಡ್ಡಪ್ಪ, ಹೆಸರು ಮಂತ ನಾಯ್ಕ್ ಅಂತ. ಇವರು ನಮ್ಮ ಅಣ್ಣನ ಮದುವೆ ಗಂಡಿನ ತಂದೆ. ಇವರ ಅಭಿಪ್ರಾಯ ಹೆಂಗಿತ್ತು ಅಂತ ಕೇಳೋಣ ಬನ್ನಿ.
ನಿಮ್ಮ ಮಗನ ಮದುವೆ ಹೆಂಗಿತ್ತು? ನನಗೆ 100 ವರ್ಷ ಆಯಸ್ಸು. ನನ್ನ ಮಗನ ಮದುವೆ ಆಗಿರೋದು 100 ವರ್ಷ ಆಯಸ್ಸು ಬಂದದ್ದು. ನಿಮ್ ಸೊಸೆ ಅಭಿಪ್ರಾಯ? ನನ್ನ ಸೊಸೆ ಅಲ್ಲ, ನನ್ನ ಮಗಳು. ನಿಮ್ಮ ಮಗ? ನನ್ನ ಮಗ ಒಳ್ಳೆ ಸೂಪರ್ ಡಿಲಕ್ಸ್, ತರಲೇ ಇಲ್ಲ ಅವನಂತ ಮಗ. ನನ್ನ ಮಗ ಅವನಂತ ಇಲ್ಲ. ಥ್ಯಾಂಕ್ ಯು ದೊಡ್ಡಪ್ಪ. ಇವರು ನಮ್ಮ ನಾನ, ಹೆಸರು ನಾಗರಾಜ ನಾಯ್ಕ್ ಅಂತ. ಇವರ ಅಭಿಪ್ರಾಯ ಹೆಂಗಿತ್ತಂತ ಕೇಳೋಣ ಬನ್ನಿ. ನಮ್ಮ ಹಳೆಯರ ಮದುವೆ ಬಂದಿದ್ವಿ. ಮದುವೆ ಒಳ್ಳೆ ಸೂಪರ್ ಆಗೈತೆ. ಊಟ ಒಳ್ಳೆ ಸೂಪರ್. ಡ್ಯಾನ್ಸ್ ಏನು ಮಾಡಿಲ್ಲ, ನೀವು ಆರಾಮಿಲ್ಲ, ಡ್ಯಾನ್ಸ್ ಮಾಡಿಲ್ಲ. ಅದು ಸೂಪರ್. ಥ್ಯಾಂಕ್ಸ್. ಇವರು ನಮ್ಮ ಮಾಮ, ಹೆಸರು ಗಿರೀಶ್ ನಾಯ್ಕ್ ಅಂತ. ಇವರ ಅಭಿಪ್ರಾಯ ಹೆಂಗಿತ್ತಂತ ಕೇಳೋಣ ಬನ್ನಿ. ಏನು ಅಭಿಪ್ರಾಯ? ಅಣ್ಣನ ಅವನಿಗೆ ಮದುವೆ ಮಾಡ್ಕೊಂಡಿರೋ ನಾನಲ್ಲ. ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ಹೆಂಗಿತ್ತು? ಸೂಪರ್ ಆಗಿತ್ತು. ಎಷ್ಟು ಕೆಲಸ ಮಾಡಿದ್ರಿ? ತುಂಬ ತಿನ್ನಕ್ಕೂ ಟೈಮ್ ಇರಲ್ಲ, ಅಷ್ಟು ಕೆಲಸ ಮಾಡಿದ್ವಿ. ಥ್ಯಾಂಕ್ಸ್. ಇವನು ನಮ್ಮ ತಮ್ಮ, ಹೆಸರು ಮನ್ವಿತ್ ಅಂತ. ಅವನಿಗೆ ಶಾರ್ಟ್ ಫಾರ್ಮ್ ಅಲ್ಲಿ ಮನು ಅಂತ ಕರೀತಾರೆ. ಇವರು ನಮ್ಮ ಅಣ್ಣ ತಿಪ್ಪಣ್ಣ ಅಂತ, ನಮ್ಮ ಮದುವೆ ಗಂಡಿನ ತಮ್ಮ. ಇವರ ಅಭಿಪ್ರಾಯ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಇವರು ನಮ್ಮ ಅಪ್ಪ, ಹೆಸರು ಹನುಮಂತ್ ನಾಯ್ಕ್ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಯಾವ್ದ್ರ ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ನಿಮ್ಮ ಅಣ್ಣನ ಮದುವೆ ನಿಮಗೆ ನೀವ್ ಹೇಳ್ಬೇಕು ಅಭಿಪ್ರಾಯ. ನಾವ್ ಹೆಂಗ್ ಹೇಳೋದು ಅಭಿಪ್ರಾಯ? ಅಭಿಪ್ರಾಯ ಮದುವೆ ಅಂದ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ. ನೆಂಟ್ರಿಷ್ಟು, ಬಂಧು ಬಳಗ ಬಂದಿರ್ತಾರೆ. ಊಟ ತಿಂಡಿ ಚೆನ್ನಾಗಿತ್ತು. ಥ್ಯಾಂಕ್ಸ್. ಇವರು ನಮ್ಮ ಅಮ್ಮ. ಇವರನ್ನ ಕೇಳೋಣ, ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮ್ಮ ಅಣ್ಣನ ಮದುವೆ ಚೆನ್ನಾಗಿತ್ತು. ಎಲ್ಲ ಊಟನೂ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿತ್ತು. ಅದೇ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ಸ್. ಇವರು ನಮ್ಮ ಅಜ್ಜಿ. ಇವರ ಹೆಸರು ಗೌರಿಬಾಯಿ ಅಂತ. ಕುಡ್ದಾಗ ಜಾಸ್ತಿ ಮಾತಾಡ್ತಾರೆ, ಕುಡ್ದಿಲ್ದಾಗ ಸೈಲೆಂಟ್ ಆಗಿರ್ತಾರೆ. ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮ್ಮ ಮೊಮ್ಮಗನ ಮದುವೆ ಚೆನ್ನಾಗಿತ್ತು, ಇನ್ನೇನಲ್ಲ. ಊಟ ತಿಂಡಿ ಚೆನ್ನಾಗಿತ್ತು, ಡ್ಯಾನ್ಸು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಯಾರಿ? ನಮ್ಮ ಅಣ್ಣನಿಗೆ 1,000. ಗ್ರೇಟ್ ನೀವು. ಥ್ಯಾಂಕ್ಸ್. ಇವನು ನಮ್ಮ ತಮ್ಮ, ಹೆಸರು ಹಾರ್ದಿಕ್ ಅಂತ. ಅವ್ನು ತಿನ್ಬೇಕಂದ್ರೆ ಬರೀ ಫೋನೇ ನೋಡ್ಬೇಕು. ಫೋನ್ ಸಿಗ್ದಿದ್ರೇನೆ ಅವನ್ನೆಲ್ಲ ಕೆಲಸ ಮಾಡೋದು. ಇವನು ಮಾತಾಡಲ್ಲ, ಯಾಕಂದ್ರೆ ಫೋನಲ್ಲಿ ಬ್ಯುಸಿ ಇದ್ದಾನೆ. ಊಟದಲ್ಲಿ ಬಿಸಿ ಇದ್ದಾನೆ. ಈಗ ಇವನು ನಮ್ಮ ಚಿಕ್ಕ ತಮ್ಮ, ಹೆಸರು ಮೋಕ್ಷಿತ್ ಅಂತ. ತುಂಬಾ ಕ್ಯೂಟ್, ಆದ್ರೂ ಜಾಸ್ತಿ ಹೊಡಿತಾನೆ. ತರ್ಲೆ ಜಾಸ್ತಿ. ಈಗ ನಮ್ಮ ನಾನಿ ಮನೆಯನ್ನು ತೋರಿಸ್ತೀನಿ ಬನ್ನಿ. ಇವರು ನಮ್ಮ ಮಾಮ, ಹೆಸರು ಪಿರು ಮಾಮ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಏನಂತ ಹೇಳ್ಬೇಕು? ನಮ್ಮ ಅಣ್ಣನ ಮದುವೆ ಹೇಗಿತ್ತು? ಚೆನ್ನಾಗಿತ್ತು. ಊಟ ತಿಂಡಿ, ಊಟ ಎಲ್ಲ ಚೆನ್ನಾಗಿತ್ತು, ಡೆಕೋರೇಷನ್ ಅದು ಸಖತ್ತಾಗಿತ್ತು. ಓಕೆ, ಬಾಯ್, ಥ್ಯಾಂಕ್ಸ್. ಇವ್ರು ನಮ್ಮ ನಾನ, ಹೆಸರು ಶೇಖರ್ ನಾಯ್ಕ್ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ಚೆನ್ನಾಗಿತ್ತಪ್ಪ, ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಊಟ ತಿಂಡಿನೂ ಚೆನ್ನಾಗಿತ್ತು, ಅರೇಂಜ್ಮೆಂಟು ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ಸ್. ಇವರು ನಮ್ಮ ದೊಡ್ಡಮ್ಮ, ಹೆಸರು ರೇಣುಕಾ ಬಾಯಿ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ಚೆನ್ನಾಗಿತ್ತು.
ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು, ಡೆಕೋರೇಷನ್. ಎಲ್ಲ ಚೆನ್ನಾಗಿತ್ತು. ಇವರು ನಮ್ಮ ನಾನಿ ಅಂತ, ಹೆಸರು ನೀಲಿಬಾಯಿ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ಚೆನ್ನಾಗಿತ್ತಪ್ಪ, ಚೆನ್ನಾಗಿತ್ತು, ಊಟ ತಿಂಡಿ ಹೆಂಗಿತ್ತು? ಚೆನ್ನಾಗಿತ್ತು. ಸಾರಿ, ನೀವು ಏಲಡಿಕೆ ತಿಂತಿದ್ರಲ್ಲ, ಅಡ್ಡ ಬಂದ್ಬಿಟ್ರಿ. ಎಂಜಾಯ್ ಮಾಡಿದ್ರಾ ನಮ್ಮ ಭಕ್ತಿ ಕುಣದ್ವಿ. ಈಗ ಹಾವು ತೋರಿಸ್ತೀನಿ ಬನ್ನಿ. ನಮ್ಮ ಅಣ್ಣ ಹೊಡಿತಿದ್ದಾನೆ ನೋಡ್ರಿ ಹಾವು. ನಮ್ಮ ಅಣ್ಣ ಜಿಮ್ ಬಾಯ್ ನೋಡ್ರಿ ಹೆಂಗ್ ಹೊಡಿತಿದ್ದಾನೆ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಬರ್ರಿ 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 ಬರ್ರಿ. ಇವರು ನಮ್ಮ ಮಾವ, ಹೆಸರು ಚಂದ್ರು ನಾಯ್ಕ್ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನೀವ್ ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ನನಗೆ ಬೇಜಾರಾಗಿದೆ. ಯಾಕೆ? 2 ದಿನ ಲೇರಿ ಆಗಿದ್ದೀನಿ, ಐವಡ್ಸ್ ಕೊಡ್ಸಿಲ್ಲ ನನಗೆ, ಅದಕ್ಕಾಗಿ ಬೇಜಾರಾಗಿದೆ. ಲೇರಿ ಅಂದ್ರೆ ಕನ್ನಡದಲ್ಲಿ ಏನು? ಊಟ ಹೆಂಗಿತ್ತು? ಸೂಪರ್ ಆಗಿತ್ತು. ಎಲ್ಲರಿಗೂ ಆಯ್ತು. ಡೆಕೋರೇಷನ್ ಎಲ್ಲ ಹೆಂಗ್? ಎಲ್ಲ ಸೂಪರ್ ಇತ್ತು. ಥ್ಯಾಂಕ್ಸ್. ನಿಮ್ಮ ಅಂದಾಜಿಗೆ ಎಷ್ಟು ಜನ ಬಂದ್ರು? 1,500 ಜನ ಬಂದಿದೆ. ಓಕೆ, ಥ್ಯಾಂಕ್ಸ್. ಇವಳು ನಮ್ಮ ಅಕ್ಕ, ಇವಳು ನಮ್ಮ ಮಾವನ ಮಗಳು, ಹೆಸರು ಶಶಿ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಮ್ಮ ಅಣ್ಣನ ಮದುವೆ ಹೆಂಗಿತ್ತು? ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಡೆಕೋರೇಷನ್ ಸೂಪರ್ ಇತ್ತು. ನೀನೇನ್ ಮಾಡ್ದೆ? ಡ್ಯಾನ್ಸ್ ಮಾಡಿದೆ. ಫಸ್ಟು ಹಲ್ಲುಜ್ಜು. ಇವರು ನಮ್ಮ ಮಾಮಿ, ಹೆಸರು ರೇಖಾಬಾಯಿ ಅಂತ. ಹೆಸರು ರೇಖಾಬಾಯಿ ಅಂತ. ಇವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ನಿಮ್ಮ ಅಣ್ಣ ತಮ್ಮನ ಮದುವೆ ಹೆಂಗಿತ್ತು? ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಹೆಂಗಿತ್ತು? ಊಟ ತಿಂಡಿ ಸ್ವಲ್ಪ ಚಪಾತಿ ಜಾಸ್ತಿನೇ ಆಯ್ತು. ಬಾದುಷ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡಿದ್ರಾ? ಸಿಕ್ಕಾಪಟ್ಲೆ ಮಾಡಿದ್ದು. ಈಗ ಆಯ್ತಾ ಬಾಕ್ಸ್? ಆಗ್ತಿಲ್ಲ ಅಂತಾನೆ ದುಡ್ಡು ಎಣಿಸಿದ್ದೀವಿ. ನಿಮಗೆ ಎತ್ತಾಕೊಂಡು ಹೋಗ್ತಾ ಇರೋದೇ ಬಾಕ್ಸ್ ಏನೋ? ನಿಮ್ DJ ಬಾಕ್ಸ್ ಎತ್ತಾಕೊಂಡು ಹೋಗ್ತಾ ಇರೋದೇ.